ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಪರಂ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ದೇವರಾಜ್ ಆರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, GFGC ರಿಪ್ಪನ್ಪೇಟ್. ಓಕೆ, ಈ ಒಂದು ವಿಡಿಯೋನಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಚಾಪ್ಟರ್ನಲ್ಲಿ ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋನಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ನ ಬೇಸಿಕ್ ಏನಿದೆ ಥಿಯರಿ ಪಾರ್ಟ್, ಆ ಥಿಯರಿ ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ವಿಡಿಯೋನಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ನಲ್ಲಿ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೆ ಕೇಳಬಹುದಾದ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿಗೆ ಕುವೆಂಪು ಯೂನಿವರ್ಸಿಟಿನ ಫೈನಲ್ BComನ 6ನೇ ಸೆಮಿಸ್ಟರ್ನ ಒಂದು ಕ್ವೆಶನ್ ಪೇಪರ್ನಲ್ಲಿ 5 ಅಥವಾ 10 ಅಂಕಗಳಿಗೆ ಕೇಳಬಹುದಾದಂಥ ಪ್ರಶ್ನೆಗಳೇನು ಬರುತ್ತೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ನಲ್ಲಿ, ಆ ಒಂದು ಕಾನ್ಸೆಪ್ಟ್ಗಳನ್ನ ಅಥವಾ ಲೆಕ್ಕಗಳನ್ನ, ಸಿಂಪಲ್ ಆಗಿರುವಂಥ ಲೆಕ್ಕಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಲೆಕ್ಕಗಳನ್ನ 1 by 1 ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ಥರ ಇದೆ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. Notional profit 1,02,000, cash received bracket ಅಲ್ಲಿ 75% of work certified 1,87,500, value of work certified 2,50,000 and contract price is 10 lakhs. ಓಕೆ, ನೋಡಿ ವಿದ್ಯಾರ್ಥಿಗಳು, ಈ ಒಂದು ಕ್ವೆಶನ್ ಏನಿದೆ ಇದು ಪರ್ಟಿಕ್ಯುಲರ್ಲಿ 5 ಮಾರ್ಕ್ಸ್ಗೆ ಡಿಸೈನ್ ಮಾಡಿರುವಂಥ ಕ್ವೆಶನ್ನು. 5 ಮಾರ್ಕ್ಸ್ಗೆ ಈ ಥರ ಪ್ರಶ್ನೆಗಳನ್ನ ಕೇಳಬಹುದು. ಸೆಕ್ಷನ್ ಎ ಕುವೆಂಪು ಯೂನಿವರ್ಸಿಟಿನಲ್ಲಿ ಇದು ಸೆಕ್ಷನ್ ಎಗೆ ಬರುತ್ತೆ. ಮೊದಲನೇ ಸೆಕ್ಷನಲ್ಲಿ 5 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆಗಳು, ಇದನ್ನು 5 ಮಾರ್ಕ್ಸ್ಗೆ ಕೇಳ್ಬೋದು. 5 ಅಂಕದ ಪ್ರಶ್ನೆ ಇದು. ಓಕೆ, ನಮ್ಗೆ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರಪ್ಪ ಇವಾಗ ಅಂತಂದರೆ, ನೋಷನಲ್ ಪ್ರಾಫಿಟ್ ಏನು ನಾವು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡೋಂಥ ಅವಶ್ಯಕತೆ ಇಲ್ಲ, ಅವರೇ ನೋಷನಲ್ ಪ್ರಾಫಿಟನ್ನು ಕೊಟ್ಬಿಟ್ಟಿದ್ದಾರೆ 1,02,000 ಅಂತ. ಕ್ಯಾಶ್ ರಿಸೀವ್ಡ್ ಬಂದು 1,87,500 ರೂಪಾಯಿ ಇದೆ. ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಕೂಡ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಕಾಂಟ್ರಾಕ್ಟ್ ಪ್ರೈಸ್ 10 lakh ಕೊಟ್ಟಿದ್ದಾರೆ. ಓಕೆ, ನೋಷನಲ್ ಪ್ರಾಫಿಟ್ ಇವಾಗ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತಂದರೆ, ಇದೇನು ನೋಷನಲ್ ಪ್ರಾಫಿಟ್ ಇದೆ 1,02,000, ಈ ನೋಷನಲ್ ಪ್ರಾಫಿಟಲ್ಲಿ ವಾಟ್ ಪೋರ್ಷನ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ವಾಟ್ ಈಸ್ ದ ಅಮೌಂಟ್ ಆಫ್ ಪ್ರಾಫಿಟ್ ಟು ಬಿ ಕೆಪ್ಟ್ ಆಸ್ ರಿಸರ್ವ್ಸ್ ಅಂತ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅಂದರೆ ಎಷ್ಟು ಅಮೌಂಟನ್ನು ಎಷ್ಟು ಈ ಒಂದು ನೋಷನಲ್ ಪ್ರಾಫಿಟಲ್ಲಿ, ಅಂದರೆ ನೋಷನಲ್ ಅಂದರೆ ಗೊತ್ತು, ಕಾಲ್ಪನಿಕ ಅಂತ, ಇಮ್ಯಾಜಿನರಿ, ಈ ಬಂದಿರೋ ಲಾಭದಲ್ಲಿ 1,02,000ದಲ್ಲಿ ಎಷ್ಟು ಭಾಗವನ್ನು P&L ಅಕೌಂಟ್ಗೆ ಕಳಿಸ್ಬೇಕು, ಎಷ್ಟು ಭಾಗವನ್ನು ರಿಸರ್ವ್ ಆಗಿ ಇಡಬೇಕು. ನಾನು ನಿಮಗೆ ನನ್ನ ಹಿಂದಿನ ವಿಡಿಯೋನಲ್ಲಿ ಹೇಳಿದೆ ಯಾವ ಸ್ಟೇಜಸ್ ಆಫ್ ಕಂಪ್ಲೀಷನ್ ಇರುತ್ತೆ, ವಿವಿಧ ಹಂತಗಳಿರ್ತವೆ. ಇಫ್ ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಆಫ್ ವರ್ಕ್ ಈಸ್ ಲೆಸ್ ದ್ಯಾನ್ 25%, 25%ಕ್ಕಿಂತ ಕಡಿಮೆ ವರ್ಕ್ ಮುಗಿದಿದೆ, ಒಟ್ಟು ಕಾಂಟ್ರಾಕ್ಟರ್ನ ಬೆಲೆಯಲ್ಲಿ ಮೊತ್ತದಲ್ಲಿ ಕೇವಲ 25ಕ್ಕಿಂತ ಕಡಿಮೆ ಕೆಲಸ ಆಗಿದೆ ಅಂತಂದರೆ ಕಂಪ್ಲೀಟ್ ಎಷ್ಟು ಲಾಭ ಬಂದಿರುತ್ತೋ ಅಷ್ಟನ್ನು ಕೂಡ ನಾವು ರಿಸರ್ವ್ ಆಗಿರ್ತೀವಿ, 1 ರೂಪಾಯಿನೂ ಕೂಡ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ. ಅದೇ ವರ್ಕ್ ಕಂಪ್ಲೀಷನ್ ಏನಾದರೂ 25%ಗಿಂತ ಜಾಸ್ತಿ, 50%ಗಿಂತ ಕಡಿಮೆ ಇದ್ದರೆ, ಇಫ್ ಇಟ್ ಈಸ್ ಮೋರ್ ದ್ಯಾನ್ 1/4 ಆ್ಯಂಡ್ ಲೆಸ್ ದ್ಯಾನ್ 1/2 ಇದ್ದಾಗ 1/3 ಆಫ್ ನೋಷನಲ್ ಪ್ರಾಫಿಟನ್ನು 1/3ಯನ್ನು ಕ್ಯಾಶ್ ರೇಷಿಯೋ ಮಲ್ಟಿಪ್ಲೈ ಮಾಡಿಕೊಂಡು ಇನ್ ದ ಪ್ರಪೋರ್ಷನ್ ಆಫ್ ಕ್ಯಾಶ್ ರೇಷಿಯೋಗೆ ನಾವು ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕಳಿಸ್ತೀವಿ. ಉಳ್ಕೊಂಡಿದ್ದನ್ನು ರಿಸರ್ವ್ ಆಗಿ ಎತ್ತಿಡುವಂಥ ಕೆಲಸನ ಮಾಡ್ತೀವಿ. ಅದೇ ರೀತಿ ಇನ್ ಕೇಸ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ ಮೋರ್ ದ್ಯಾನ್ 50% ಬಟ್ ಲೆಸ್ ದ್ಯಾನ್ 90% ಇದ್ದಾಗ, ಮೋರ್ ದ್ಯಾನ್ 1/2 ಆ್ಯಂಡ್ ಲೆಸ್ ದ್ಯಾನ್ 90% ಇದ್ದಾಗ 2/3 ಆಫ್ ದಿ ನೋಷನಲ್ ಪ್ರಾಫಿಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ದ ರಿಮೈನಿಂಗ್ ಪ್ರಾಫಿಟ್ ವಿಲ್ ಬಿ ಕೆಪ್ಟ್ ಆಸ್ ರಿಸರ್ವ್ಸ್ ಅಥವಾ ಟ್ರಾನ್ಸ್ಫರ್ ಟು ರಿಸರ್ವ್ಸ್. ಇದೆಲ್ಲ ನಾನು ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ಹಿಂದಿನ ವಿಡಿಯೋನಲ್ಲಿ. ಓಕೆ, ಈ ಲೆಕ್ಕದಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಕಾಂಟ್ರಾಕ್ಟ್ ಪ್ರೈಸು 10 lakh ಇದೆ ಆ್ಯಂಡ್ ವರ್ಕ್ ಸರ್ಟಿಫೈಡ್ ಬಂದು 2,50,000 ಇದೆ. ಸೊ ನಾವು ಮೊದಲಿಗೆ ಏನು ಮಾಡ್ಕೋಬೇಕಪ್ಪ ಅಂತಂದರೆ, ಆ್ಯಸ್ ಪ್ರಾಫಿಟ್ ಈಸ್ ಆಲ್ರೆಡಿ ಗಿವನ್ ಇನ್ ದ ಕ್ವೆಶನ್, ನಾವು ವಿ ನೀಡ್ ಟು ನೋ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್, ಎಷ್ಟು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಕಂಡುಹಿಡ್ಕೊಬೇಕು. ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಹೇಗೆ ಕಂಡುಹಿಡ್ಕೋತೀವಪ್ಪ ಅಂದರೆ, ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ವರ್ಕ್ ಸರ್ಟಿಫೈ ಆಗಿರೋದು 2.5 ಲಕ್ಷ, ಕಾಂಟ್ರಾಕ್ಟ್ ಪ್ರೈಸು 10 ಲಕ್ಷ. ಸೊ 25% ಆಫ್ ವರ್ಕ್ ಈಸ್ ಕಂಪ್ಲೀಟೆಡ್, 25% ವರ್ಕ್ ಏನಾಗಿದೆ, ಕಂಪ್ಲೀಟ್ ಆಗಿದೆ. ನಾನು ನಮ್ಮ ಪ್ರಾವಿಷನ್ಸ್ ಆಫ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಏನಿದೆ ಅದು ಏನು ಹೇಳುತ್ತೆ, ಅದ್ರ ಪ್ರಕಾರ ಹೇಳೋದಾದರೆ, ಇಫ್ ದ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ ಮೋರ್ ದ್ಯಾನ್ 25% ಅಥವಾ ಬಿಟ್ವೀನ್ 1/4 and 1/2, ಐ ಮೀನ್
25%ಇಂದ 50% ಒಳಗಡೆ ಈ ಒಂದು ಬ್ಯಾಂಡಲ್ಲಿದ್ದರೆ 1/3 ಆಫ್ ದಿ ನೋಷನಲ್ ಪ್ರಾಫಿಟನ್ನು ನಾವೆಲ್ಲ ಮಲ್ಟಿಪ್ಲೈಡ್ ಬೈ ಕ್ಯಾಶ್ ರೇಷಿಯೋ ಇದನ್ನು ನಾವು P&L ಅಕೌಂಟ್ಗೆ ಕಳಿಸ್ಬೇಕಾಗತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,02,000 ವಿಚ್ ಈಸ್ ನೋಷನಲ್ ಪ್ರಾಫಿಟ್ ಇಂಟು 1/3, ಯಾಕಂದರೆ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ 25%. 25%ಗಿಂತ ಕಡಿಮೆ ಇದ್ದಿದ್ರೆ ₹1 ಕೂಡ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರಲಿಲ್ಲ. ಎಂಟೈರ್ ಪ್ರಾಫಿಟನ್ನು ನಾವು ರಿಸರ್ವ್ ಆಗಿಡ್ತಿದ್ವಿ. ಸೊ ದ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಇಸ್ 25% ವಿಚ್ ಈಸ್ ಈಕ್ವಲ್ ಟು 1/4, ಅಂದರೆ 25%ಗೆ ಸಮ ಇದೆ. ಸೊ ಅದಕ್ಕೆ ನಾವು 1/3 ನೋಷನಲ್ ಪ್ರಾಫಿಟನ್ನು P&L ಅಕೌಂಟ್ಗೆ ಕ್ಯಾಶ್ ರೇಷಿಯೋ ಮಲ್ಟಿಪ್ಲೈ ಮಾಡಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಕ್ಯಾಶ್ ರೇಷಿಯೋ ಹೇಗೆ ಕಂಡುಹಿಡಿತೀವಪ್ಪ ಅಂತಂದರೆ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಕ್ಯಾಶ್ ರಿಸೀವ್ಡ್ 1,87,500, ವರ್ಕ್ ಸರ್ಟಿಫೈಡು 2.5 ಲಕ್ಷ. ಸೊ ನಾವೀಗ ನಮ್ಗೆ ಬಂದಿರೋಂಥ 1,02,000 ಪ್ರಾಫಿಟಲ್ಲಿ 25,500 ವಿ ಆರ್ ಟ್ರಾನ್ಸ್ಫರಿಂಗ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. The second question is like this. From the following information, calculate the amount of profit to be transferred to profit and loss account. Contract price rupees 9 lakhs, notional profit rupees 66,000, cash received 80% of the work certified 4,80,000, value of work certified is 6 lakhs. Okay, again this question or this illustration is similar to which we discussed earlier, first one. ಅದಕ್ಕೆ ಏನು ಸಿಮಿಲರ್ ಆಗಿದೆ. ಇದರಲ್ಲೂ ಕೂಡ ನಾವು ಮೊದಲಿಗೆ ಏನು ಮಾಡಬೇಕಾಗತ್ತಪ್ಪ ಅಂತಂದರೆ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನನ್ನು ಮೊದಲು ಕಂಡುಹಿಡ್ಕೊಬೇಕು. ಎಷ್ಟು ಪರ್ಸೆಂಟೇಜ್ ವರ್ಕ್ ಕಂಪ್ಲೀಟ್ ಆಗಿದೆ ಅನ್ನೋ ಆಧಾರದ ಮೇಲೆ ಎಷ್ಟು ಲಾಭನ, ಎಷ್ಟು ಪ್ರಾಫಿಟನ್ನು ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಮೊದಲಿಗೆ ನಾವೀಗ ವರ್ಕ್ ಕಂಪ್ಲೀಷನ್ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ ನಮಗೆ 6 lakhs, ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 9 lakhs. ಸೊ 53.33% ಆಫ್ ವರ್ಕ್ ಈಸ್ ಕಂಪ್ಲೀಟೆಡ್. 53.33% ವರ್ಕು ಕಂಪ್ಲೀಟ್ ಆಗಿದೆ, ವಿಚ್ ಈಸ್ ಮೋರ್ ದ್ಯಾನ್ 1/2 ಬಟ್ ಲೆಸ್ ದ್ಯಾನ್ 90%. ಅಂದರೆ ಇದು 50%ಗಿಂತ ಜಾಸ್ತಿ ಇದೆ, 90%ಗಿಂತ ಕಡಿಮೆ ಇದೆ. ಓಕೆ, ಕಂಡೀಷನ್ಸ್ ಏನಪ್ಪ ಹೇಳುತ್ತೆ ಅಂತಂದರೆ ಇಫ್ ದ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ ಮೋರ್ ದ್ಯಾನ್ 1/2 ಬಟ್ ಲೆಸ್ ದ್ಯಾನ್ 90%, ದೆನ್ 2/3 ಆಫ್ ನೋಷನಲ್ ಪ್ರಾಫಿಟ್ ಮಸ್ಟ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. 2/3, 2/3 ಭಾಗವನ್ನು ನಾವೇನು ಮಾಡಬೇಕಾಗತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಉಳ್ಕೊಂಡಿರೋಂಥ 1/3 ಏನು ಉಳ್ಕೊಳ್ಳುತ್ತೆ ಅದನ್ನು ರಿಸರ್ವ್ ಆಗಿ ಇಡ್ತೀವಿ. ಸೊ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 66,000 ಇಂಟು 2/3 ಇಂಟು ಕ್ಯಾಶ್ ರೇಷಿಯೋ 4,80,000 ಡಿವೈಡೆಡ್ ಬೈ 6 lakhs. ಸೊ 35,200 ವಿ ಆರ್ ಟ್ರಾನ್ಸ್ಫರಿಂಗ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ರಿಮೈನಿಂಗ್ ಅಮೌಂಟ್ ಏನಿದೆ ದಟ್ ವಿಲ್ ಬಿ ಕೆಪ್ಟ್ ಆಸ್ ರಿಸರ್ವ್ಸ್. ಉಳ್ಕೊಂಡಿರೋ ಅಮೌಂಟನ್ನು ನಾವು ರಿಸರ್ವ್ ಆಗಿ ಇಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಇದೇನು ಫಸ್ಟ್ ಕ್ವೆಶನ್ ಮತ್ತು ಸೆಕೆಂಡ್ ಕ್ವೆಶನ್ನು ವಾಟ್ ವಿ ಡಿಸ್ಕಸ್ಡ್ ಹಿಯರ್, ಈ ಎರಡೂ ಕ್ವೆಶನ್ಗಳು ಟಿಪಿಕಲ್ 5 marks ಕ್ವೆಶನ್ಸ್ಗಳಿವು. 5 marksಗೆ ಕೇಳುವಂಥ ಕ್ವೆಶನ್ಸು. ಇನ್ ಕೇಸ್ ಕ್ವೆಶನ್ ಪೇಪರ್ ಫಾರ್ಮ್ಯಾಟ್ ಅಥವಾ ಏನು ಸ್ಟ್ರಕ್ಚರ್ ಏನಿದೆ ಅದು 6 marks ಕ್ವೆಶನ್ಸ್ ಇದ್ದರೆ ದೀಸ್ 2 questions ಪ್ಯಾಟ್ರನ್ ಏನಿದೆ ಇವೆರಡೂ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 6 marks ಆಲ್ಸೋ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ಮೂರನೇ ಕ್ವೆಶನ್ ಈ ಥರ ಇದೆ. ದ ಫಾಲೋಯಿಂಗ್ ಎಕ್ಸ್ಪೆಂಡಿಚರ್ ವಾಸ್ ಇನ್ಕರ್ಡ್ ಆನ್ ಎ ಕಾಂಟ್ರಾಕ್ಟ್ ಆಫ್ 12 lakh ಫಾರ್ ದ ಇಯರ್ ಎಂಡಿಂಗ್ 31/12/2015. Materials 2,40,000, wages 3,28,000, plant rupees 40,000, overhead rupees 17,200. Cash received on account of the contract to 31st December 2015 was rupees 4,80,000, being 80% of the work certified. The value of materials in hand was rupees 20,000. The plant had undergone depreciation at 20%. Prepare contract account. Okay, let me explain the question. ನಮಗೇನು ಕ್ವೆಶನ್ ಕೊಟ್ಟಿದ್ದಾರೆ, ಈ ಕ್ವೆಶನಲ್ಲಿ ಇರೋಂಥ ಡೀಟೇಲ್ಸ್ ಈ ಥರ ಇದೆ. ದ ವರ್ತ್ ಅಥವಾ ಪ್ರೈಸ್ ಆಫ್ ಕಾಂಟ್ರಾಕ್ಟ್ ಇಸ್ 12 lakh. ಕಾಂಟ್ರಾಕ್ಟ್ನ ಬೆಲೆ ಬಂದ್ಬಿಟ್ಟು 12 ಲಕ್ಷ ಇದೆ. 31/12/2015 ಈ ಡೇಟ್ವರೆಗೂ ಏನೇನು ಖರ್ಚು ಮಾಡಿದ್ದಾರೆ ಕಾಂಟ್ರಾಕ್ಟ್ಗೆ ಮತ್ತು ಆ ಕಾಂಟ್ರಾಕ್ಟ್ ಬಗ್ಗೆ ಸಂಬಂಧಪಟ್ಟಿರುವಂಥ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟು ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕೂಡ ಕಂಟಿನ್ಯೂಯಿಂಗ್ ನಡೀತಾ ಇರೋಂಥ ಕಾಂಟ್ರಾಕ್ಟು ಅಂಡರ್ ಗೋಯಿಂಗ್ ಇದೆ. ಓಕೆ, ಮಟೀರಿಯಲ್ಸು 2,40,000 ಖರ್ಚು ಮಾಡಿರೋದು. ವೇಜಸ್ಸು 3,28,000. ಪ್ಲಾಂಟ್ 40,000 ಪರ್ಚೇಸ್ ಮಾಡಿದ್ದಾರೆ ಓಪನಿಂಗ್ ವ್ಯಾಲ್ಯೂ. ಓವರ್ ಹೆಡ್ಸು 17,200 ಇನ್ಕರ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ಫರ್ದರ್ ಅಡಿಷ್ನಲ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್ ಆಫ್ ದ ಕಾಂಟ್ರಾಕ್ಟ್ 31st December 2015 was 4,80,000, being 80% of the work certified. See,
ದಿಸ್ 80% ಈಸ್ ವಾಟ್? ಕ್ಯಾಶ್ ರೇಷಿಯೋ. 4,80,000 ರೂಪಾಯಿ ಏನು ದುಡ್ಡು ಬಂದಿದೆ, ದಟ್ ಈಸ್ ಈಕ್ವಲ್ ಟು 80% ಅಂತ. ವರ್ಕ್ ಸರ್ಟಿಫೈಡ್ಗೆ 80%, ವರ್ಕ್ ಸರ್ಟಿಫೈಡ್ಗೆ 80%. ಸೊ ನಾವೀಗ ವರ್ಕ್ ಸರ್ಟಿಫೈಡ್ ನಮಗೆ ಕೊಟ್ಟಿಲ್ಲ ಈ ಲೆಕ್ಕದಲ್ಲಿ. ವಿ ಓನ್ಲಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಅಥವಾ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡನ್ನು ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಾರ್ ವಿಚ್ ದ ಬೇಸ್ ಈಸ್ ಕ್ಯಾಶ್ ರಿಸೀವ್ಡ್. ಕ್ಯಾಶ್ ರಿಸೀವ್ಡ್ ಏನಿದೆ 4,80,000, ಇದನ್ನು ಬೇಸ್ ಆಗಿಟ್ಕೊಂಡು we need to calculate, we need to compute the amount of work certified. And next, the value of materials in hand was rupees 20,000. ಇದನ್ನು ಎಲ್ಲಿ ಟ್ರೀಟ್ ಮಾಡಬೇಕು? ವ್ಯಾಲ್ಯೂ ಆಫ್ ಮಟೀರಿಯಲ್ಸ್ ಇನ್ ಹ್ಯಾಂಡ್ ಅಂದರೆ ದ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ಮಟೀರಿಯಲ್ಸ್ ಅಥವಾ ಅನ್ಯೂಸ್ಡ್ ಮಟೀರಿಯಲ್ಸ್ ಅಂತ ಹೇಳ್ಬೋದು. 2,40,000 ವರ್ತ್ ಆಫ್ ಮಟೀರಿಯಲ್ಸ್ನ ನಾವೇನು ಈ ಕಾಂಟ್ರಾಕ್ಟ್ಗೆ ಅಂತ ಪರ್ಚೇಸ್ ಮಾಡಿದ್ವಿ ಇನ್ ದ ಬಿಗಿನಿಂಗ್, ಅದರಲ್ಲಿ ಇನ್ನೂ 20,000 ಹಂಗೆ ಉಳ್ಕೊಂಡಿದೆ ಅಂತ. ಇದನ್ನು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ನಾವು ರೆಕಾರ್ಡ್ ಮಾಡಬೇಕಾಗತ್ತೆ. And the plant had undergone a depreciation at 20%. I have already told you, I explained you in my first video of contract costing. This entry, the plant had undergone depreciation 20% ಅಂತ ಏನಿದೆ, this adjustment together with the plant costing rupees 40,000. 40,000 ಏನಿದೆ ಪ್ಲಾಂಟು ಮತ್ತು ಅಡ್ಜಸ್ಟ್ಮೆಂಟನ್ನು ವಿ ಕ್ಯಾನ್ ಟ್ರೀಟ್ ಇಟ್ ಇನ್ ಟೂ ಡಿಫ್ರೆಂಟ್ ವೇಸ್. ಎರಡು ರೀತಿಯಲ್ಲಿ ಟ್ರೀಟ್ ಮಾಡ್ಬೋದು. ಒಂದು ಓಪನಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಏನಿದೆ 40,000, ಅದನ್ನು ಡೆಬಿಟ್ ಸೈಡ್ ಹಾಕೊಂಡು ಆಫ್ಟರ್ ಚಾರ್ಜಿಂಗ್ 20% ಡೆಪ್ರಿಸಿಯೇಷನ್ ರಿಮೈನಿಂಗ್ ವ್ಯಾಲ್ಯೂನ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ನಾವು WDVಯನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಬೋದು. ಆರ್ ಎಲ್ಸ್ ಆಲ್ಟರ್ನೇಟಿವ್ಲಿ 40,000 ರೂಪಾಯಿ ಮೇಲೆ ಡೈರೆಕ್ಟ್ಲಿ 20% ಡೆಪ್ರಿಸಿಯೇಷನ್ನ ಚಾರ್ಜ್ ಮಾಡಿಕೊಂಡು 8,000 ನೇರವಾಗಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಕೂಡ ಹಾಕ್ಬೋದು. ಇವೆರಡು ಮೆಥಡಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಚೂಸ್ ಮಾಡ್ಬೋದು. ಆನ್ಸರ್ ಏನು ಡಿಫರ್ ಆಗಲ್ಲ. ಸ್ಲೈಟ್ಲಿ ನಿಮ್ಮ ಟೋಟಲ್ಸ್ ಏನಿದೆ ಅಮೌಂಟ್ ಕಾಲಮಲ್ಲಿ ಬರೋಂಥ ಟೋಟಲ್ಸ್ ಮಾತ್ರ ಡಿಫರ್ ಆಗುತ್ತೆ, ಬಿಟ್ಟರೆ ನಿಮಗೆ ಬರೋವಂಥ ಪ್ರಾಫಿಟ್ಟು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಓಕೆ, ಇದಿಷ್ಟು ಕ್ವೆಶನ್ನು. ಈಗ ನಾನು ವರ್ಕಿಂಗ್ ನೋಟನ್ನು ಮೊದಲೇ ಮಾಡಿಬಿಟ್ಟಿದ್ದೀನಿ. ನೋಟ್ ಏನಪ್ಪ ಅಂತಂದರೆ ಇಲ್ಲಿ 2/3 ಬರುತ್ತೆ. ದಟ್ ಐ ವಿಲ್ ಎಕ್ಸ್ಪ್ಲೈನ್ ಲೇಟರ್. ಮೊದಲೇ ಹೇಳ್ಬಿಡ್ತೀನಿ. ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಕಂಪ್ಯೂಟೆಡ್ ಬೈ ದ ಫಾಲೋಯಿಂಗ್ ಮೆಥಡ್. ಏನಂತಂದರೆ ಕ್ಯಾಶ್ ರೇಷಿಯೋನ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ನೋಷನಲ್ ಪ್ರಾಫಿಟ್ಟು ಮತ್ತು 2/3. ವೈಟ್ ಇಸ್ 2/3 ಅಂತಂದರೆ ಐ ವಿಲ್ ಎಕ್ಸ್ಪ್ಲೈನ್ ಯು ಲೇಟರ್. ಆ್ಯಂಡ್ ಕ್ಯಾಶ್ ರೇಷಿಯೋಗೆ ಮಲ್ಟಿಪ್ಲೈ ಮಾಡಿಕೊಂಡು ಬಂದಿರೋಂಥ ನೋಷನಲ್ ಪ್ರಾಫಿಟನ್ನು ವಿಲ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಕಾಂಟ್ರಾಕ್ಟ್ ಅಕೌಂಟ್ ಈ ಥರ ಇದೆ. ಕಾಂಟ್ರಾಕ್ಟ್ ಅಕೌಂಟ್ ಬಂದುಬಿಟ್ಟು 2 ಮಟೀರಿಯಲ್ಸ್ 2,40,000, ವೇಜಸ್ 3,28,000, ಪ್ಲಾಂಟ್ 40, ಓವರ್ ಹೆಡ್ಸ್ 17,200, ಮಟೀರಿಯಲ್ಸ್ ಇನ್ ಹ್ಯಾಂಡ್ 20,000, ಪ್ಲಾಂಟ್ ಇನ್ ಹ್ಯಾಂಡ್. ಐ ಟೋಲ್ಡ್ ಯು ದೇರ್ ಆರ್ 2 ways ಟು ಟ್ರೀಟ್ ಅಥವಾ ರೆಕಾರ್ಡ್ ದಿಸ್ ಅಂತ. ನಾನು ಓಪನಿಂಗ್ ವ್ಯಾಲ್ಯೂನ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ಟರ್ ಚಾರ್ಜಿಂಗ್ ಡೆಪ್ರಿಸಿಯೇಷನ್ ಅಟ್ 20%, 40,000 ಲೆಸ್ 20%. ಅಂದರೆ 40,000ಕ್ಕೆ 20% ಲೆಸ್ ಮಾಡಿ ಅಂತ. 40,000ಕ್ಕೆ 20% ಅಂದರೆ ವಿಚ್ ಬಿಕಮ್ಸ್ 8,000, 32 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ವರ್ಕ್ ಇನ್ ಪ್ರೋಗ್ರೆಸನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಬೈ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್. ಈ ಕ್ವೆಶನಲ್ಲಿ ವರ್ಕ್ ಸರ್ಟಿಫೈಡು ಕೊಟ್ಟಿಲ್ಲ ಅಮೌಂಟನ್ನು. ನಾನು ನಿಮ್ಗೆ ಹೇಳಿದೆ ಕ್ವೆಶನನ್ನು ಎಕ್ಸ್ಪ್ಲೈನ್ ಮಾಡಬೇಕಂದಾಗಲೇ ವಿ ಓನ್ಲಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಂತ. 4,80,000 ಅದೇನಿದೆ ಅದು ಕ್ಯಾಶ್ ರಿಸೀವ್ಡು ವಿಚ್ ಈಸ್ ಈಕ್ವಲ್ ಟು 80% ಆಫ್ ವರ್ಕ್ ಸರ್ಟಿಫೈಡ್. 4,80,000 ಡಿವೈಡೆಡ್ ಬೈ 80 into 100 ಮಾಡಿಕೊಂಡ್ರೆ ವಿ ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ 6,00,000. ಆ್ಯಂಡ್ ಈ ಕ್ವೆಶನಲ್ಲಿ ವರ್ಕ್ ನಾಟ್ ಸರ್ಟಿಫೈಡ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಅಥವಾ ವರ್ಕ್ ಅನ್ಸರ್ಟಿಫೈಡ್ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಸೊ ಇಷ್ಟು ಡೀಟೇಲ್ಸ್ಗಳನ್ನ ರೆಕಾರ್ಡ್ ಮಾಡ್ಕೊತೀವಿ. ದ ಟೋಟಲ್ ಕಮ್ಸ್ ಟು 6,52,000, 6,52,000. ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ. ಆಫ್ಟರ್ ಬ್ಯಾಲೆನ್ಸಿಂಗ್ ವಿ ವಿಲ್ ಗೆಟ್ ಅ ನೋಷನಲ್ ಪ್ರಾಫಿಟ್ ಆಫ್ 26,800. 26,800 ರೂಪಾಯಿ ನಮಗೆ ಪ್ರಾಫಿಟ್ಟು ಸಿಗುತ್ತೆ, ನೋಷನಲ್ ಪ್ರಾಫಿಟ್ಟು. ಓಕೆನಾ? ಆ್ಯಂಡ್ ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು ನಮ್ಗೆ ಎಷ್ಟಪ್ಪ ಇದೆ ಅಂತಂದರೆ 12 lakhs. ವರ್ಕ್ ಸರ್ಟಿಫೈಡ್ ಬಂದ್ಬಿಟ್ಟು 6,00,000 ಇದೆ. ಎಕ್ಸಾಕ್ಟ್ಲಿ 50%. 50% ಇದ್ದಾಗ ನಿಮ್ಗೆ ಗೊತ್ತಿದೆ ರೂಲ್ ಏನಪ್ಪ ಹೇಳುತ್ತೆ ಅಂತಂದರೆ, ಇಫ್ ದ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ ಮೋರ್ ದ್ಯಾನ್ ಅಥವಾ ಬಿಟ್ವೀನ್ 50% ಆ್ಯಂಡ್ 90% ಇದ್ದಾಗ 2/3 ಆಫ್ ನೋಷನಲ್ ಪ್ರಾಫಿಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಸೊ ನಾನು ನೋಷನಲ್ ಪ್ರಾಫಿಟನ್ನು ಬ್ರಾಡ್ ಡೌನ್ ಮಾಡ್ಕೊಂಡಿದ್ದೀನಿ. ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ 26,800, ಔಟ್ ಆಫ್ ವಿಚ್ 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 26,800ರಲ್ಲಿ 2/3. 2/3 ಯಾಕೆ ಹಾಕೋಬೇಕಂತಂದರೆ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ 50%. 12,00,000 ಕಾಂಟ್ರಾಕ್ಟ್ ಪ್ರೈಸು. ವರ್ಕ್ ಸರ್ಟಿಫೈಡ್ನ ವ್ಯಾಲ್ಯೂ ಬಂದುಬಿಟ್ಟು 6,00,000. ವರ್ಕ್ ಸರ್ಟಿಫೈಡ್ ಮಾತ್ರನೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಕನ್ಸಿಡರ್ ಮಾಡಬೇಕು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ಗೆ. ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಮಾಡಬೇಕು. 50% ಇದೆ.
50% ಇರೋದ್ರಿಂದ 2/3ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಓಕೆನಾ, 26,800 ಇಂಟು 2/3 ಇಂಟು 80%. ಕ್ಯಾಶ್ ರೇಷಿಯೋ ಅವರೇ ಕೊಟ್ಬಿಟ್ಟಿದ್ದಾರೆ, 80% ಅಂತ ಹೇಳಿದ್ದಾರೆ. ಕ್ಯಾಶ್ ರೇಷಿಯೋನ 80% ಹಾಕ್ಕೊಂಡಿದ್ದೀವಿ. 14,293 ರೂಪಾಯಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ರಿಮೈನಿಂಗ್ ಅಮೌಂಟ್ ಏನಿದೆ ಅದನ್ನು ರಿಸರ್ವ್ ಆಗಿ ಎತ್ತಿಡಬೇಕಾಗುತ್ತೆ. 2 ರಿಸರ್ವ್ಸ್ 12,507. ಓಕೆ, ಈ ಲೆಕ್ಕ ಏನಿದೆ ಇವಾಗ ನಾವು ಡಿಸ್ಕಸ್ ಮಾಡಿದಂಥ ಈ ಒಂದು ಎಕ್ಸ್ಪ್ಲೈನ್ ಮಾಡಿದಂಥ ಇಲಿಸ್ಟ್ರೇಷನ್ನು, ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ 10 ಮಾರ್ಕ್ಸ್. ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್ ಫಾರ್ 10 ಮಾರ್ಕ್ಸ್. ಈ ಕ್ವೆಶನ್ಸನ್ನು ನಿಮಗೆ 10 ಮಾರ್ಕ್ಸಿಗೆ ಹೇಳುವಂಥ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ಈ ಥರ ಇದೆ. ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ವರ್ ಇನ್ಕರ್ಡ್ ಆನ್ ಅ ಅನ್ಫಿನಿಶ್ಡ್ ಕಾಂಟ್ರಾಕ್ಟ್ ಡ್ಯೂರಿಂಗ್ ದ ಇಯರ್ 2015. ಮಟೀರಿಯಲ್ಸ್ 90,000, ವೇಜಸ್ 60,000, other expenses 30,000. Rupees 2 lakhs was received by the contractor, being 80% of the work certified. Work done but not certified was rupees 5,000. Determine the profit to be credited to profit and loss account and profit kept as reserves in all the 3 alternatives given below. Okay, ಈ ಕ್ವೆಶನ್ ಏನಪ್ಪ ಹೇಳುತ್ತೆ ಅಂತಂದರೆ, there are 3 situations given. The situation 1 is contract price is rupees 3 lakhs. Second situation says the contract price is 5,50,000. Whereas in case of third situation, contract price is 12 lakhs. 3 ಸಿಚುವೇಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ಪ್ರೈಸು 3 ಲಕ್ಷ ಇದ್ದಾಗ, ಕಾಂಟ್ರಾಕ್ಟ್ ಪ್ರೈಸು 5.5 ಲಕ್ಷ ಇದ್ದಾಗ, ಮತ್ತು ಕಾಂಟ್ರಾಕ್ಟ್ ಪ್ರೈಸು 12 ಲ್ಯಾಕ್ಸ್ ಇದ್ದಾಗ ಎಷ್ಟು ಪ್ರಾಫಿಟನ್ನು ನೀವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ 3 ಸಿಚುವೇಶನ್ಸ್ಗಳಲ್ಲಿ ಅಂತ ಹೇಳಿದ್ದಾರೆ. ಓಕೆನಾ, ಫೈನ್. ಮೊದಲಿಗೆ ನಾವು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಿ ನೋಷನಲ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಾದಮೇಲೆ ಈ 3 ಸಿಚುವೇಶನ್ಸ್ಗಳನ್ನ ನಾವು ಅಪ್ಲೈ ಮಾಡಬೇಕಾಗತ್ತೆ. ನಾನು ಮತ್ತೊಂದು ಸಲ ಕ್ವೆಶನನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟುವರ್ಡ್ಸ್ ಕಾಂಟ್ರಾಕ್ಟ್ ಏನೇನಪ್ಪ ಇದೆ ಅಂತಂದರೆ, ಮಟೀರಿಯಲ್ಸು 90,000 ಖರ್ಚು ಮಾಡಿದ್ದೀವಿ, ವೇಜಸ್ 60,000, ಅದರ್ ಎಕ್ಸ್ಪೆನ್ಸಸ್ಸು 30,000. ಓಕೆನಾ, 2 lakh ವಾಸ್ ರಿಸೀವ್ಡ್ ಬೈ ದ ಕಾಂಟ್ರಾಕ್ಟರ್ ಬೀಯಿಂಗ್ 80% ಆಫ್ ದಿ ವರ್ಕ್ ಸರ್ಟಿಫೈಡ್. ಈ 2 ಲಕ್ಷ ರೂಪಾಯಿ ಏನಿದೆ ದಟ್ ಈಸ್ ಈಕ್ವಲ್ ಟು 80%. ಓಕೆನಾ, 80% ಆಫ್ ವರ್ಕ್ ಸರ್ಟಿಫೈಡ್. ಅದು ನಾವು ಅಂದರೆ 100% ಎಷ್ಟಾಗುತ್ತೆ ಅಂತ ಕಂಡುಹಿಡ್ಕೊಬೇಕು. ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡನ್ನು ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ವಾಸ್ 5,000. ಇದೇನೂ ಅಲ್ಲ, ವರ್ಕ್ ಅನ್ಸರ್ಟಿಫೈಡ್. ಅದನ್ನು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ಅಂತಂದರೆ ಕೆಲಸ ಆಗಿದೆ ಬಟ್ ಆರ್ಕಿಟೆಕ್ಟ್ ಅದನ್ನು ಸರ್ಟಿಫೈ ಮಾಡಿಲ್ಲ ಅಂದರೆ ವರ್ಕ್ ಅನ್ಸರ್ಟಿಫೈಡ್ ಅಂತ. 5,000 ರೂಪಾಯಿ ಇದೆ. ಸೊ ನಾವು ಮೊದಲು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಿ ನೋಷನಲ್ ಪ್ರಾಫಿಟ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅದು ಬಂದಾದಮೇಲೆ ಈ 3 ಸಿಚುವೇಶನ್ಸ್ಗಳನ್ನ ಅಪ್ಲೈ ಮಾಡಿ ಎಷ್ಟೆಷ್ಟು ನೋಷನಲ್ ಪ್ರಾಫಿಟನ್ನು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಉಳ್ಕೊಂಡಿರೋ ಎಷ್ಟು ಅಮೌಂಟನ್ನು ರಿಸರ್ವ್ ಆಗಿ ಇಡಬೇಕು, ಅದನ್ನು ನಾವು ನೋಡ್ತಾ ಹೋಗೋಣ. ಕಾಂಟ್ರಾಕ್ಟ್ ಅಕೌಂಟ್ ಈ ಥರ ಇರುತ್ತೆ. ಮಟೀರಿಯಲ್ಸ್ 90,000, ವೇಜಸ್ 60, ಅದರ್ ಎಕ್ಸ್ಪೆನ್ಸಸ್ 30. ಬೈ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್ 2 lakhs ನಾನು ಹೇಳಿದೆ ಆವಾಗಲೇ 2 ಲಕ್ಷ, ವಿಚ್ ಈಸ್ ಈಕ್ವಲ್ ಟು 80% ಆಫ್ ವರ್ಕ್ ಸರ್ಟಿಫೈಡ್ ಇಂಟು 100 ಮಾಡಿದ್ರೆ 2.5 ಲಕ್ಷ ಬರುತ್ತೆ ವರ್ಕ್ ಸರ್ಟಿಫೈಡ್ ವ್ಯಾಲ್ಯೂ. ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಬಂದು 5,000 ಅವರೇ ಹೇಳಿದ್ದಾರೆ. ಕ್ರೆಡಿಟ್ ಸೈಡ್ ಈಸ್ ಗ್ರೇಟರ್, 2,55,000. ಆಫ್ಟರ್ ಬ್ಯಾಲೆನ್ಸಿಂಗ್ ವಿ ವಿಲ್ ಗೆಟ್ ಅ ನೋಷನಲ್ ಪ್ರಾಫಿಟ್ ಆಫ್ rupees 75,000. 75,000 ರೂಪಾಯಿ ನಮಗೆ ನೋಷನಲ್ ಪ್ರಾಫಿಟ್ ಬರ್ತಿದೆ. ಓಕೆ, ಇದು ಬಂದಮೇಲೆ ಕೀಪಿಂಗ್ ದಿಸ್ ನೋಷನಲ್ ಪ್ರಾಫಿಟ್ ಇನ್ ಆರ್ ಮೈಂಡ್, 75,000 ಏನು ನೋಷನಲ್ ಪ್ರಾಫಿಟ್ ಬಂದಿದೆ ಇದನ್ನು ಹಾಗೆ ಇಟ್ಕೊಂಡು 3 ಸಿಚುವೇಶನ್ಸ್ಗಳಲ್ಲಿ ನಾವು ಎಷ್ಟೆಷ್ಟು ಲಾಭನ P&L ಅಕೌಂಟ್ಗೆ ಕಳಿಸ್ಬೇಕು, ಎಷ್ಟು ಲಾಭನ ರಿಸರ್ವ್ ಆಗಿ ಇಡಬೇಕು ಅಂತ ಕೇಳಿದ್ದಾರೆ. ಈಗ 1 by 1 ಸಿಚುವೇಶನ್ 1, ಸಿಚುವೇಶನ್ 2 ಆ್ಯಂಡ್ ಸಿಚುವೇಶನ್ 3 1 by 1 ನೋಡ್ತಾ ಹೋಗೋಣ. ಓಕೆ, ಸಿಚುವೇಶನ್ 1 ಈ ಥರ ಇದೆ. ಒನ್ ಕಾಂಟ್ರಾಕ್ಟ್ ಪ್ರೈಸ್ ಈಸ್ 3 lakhs. ಕಾಂಟ್ರಾಕ್ಟ್ ಪ್ರೈಸು 3 ಲಕ್ಷ ಇದ್ದಾಗ, ಓಕೆ, ಕಾಂಟ್ರಾಕ್ಟ್ ಪ್ರೈಸ್ 3 ಲಕ್ಷ ಇದ್ದಾಗ ನಾನು ನಿಮ್ಗೆ ಹೇಳಿದ್ದೀನಿ ಎಷ್ಟು ಲಾಭನ P&L ಅಕೌಂಟ್ಗೆ ಕಳಿಸ್ಬೇಕು ಅಂತ ಹೇಗೆ ಡಿಸೈಡ್ ಆಗುತ್ತಪ್ಪ ಅಂತಂದರೆ, ಇಟ್ ವಿಲ್ ಬಿ ಡಿಸೈಡೆಡ್ ಬೇಸ್ಡ್ ಆನ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್. ಎಷ್ಟು ಪರ್ಸೆಂಟು ಕೆಲಸ ಕಂಪ್ಲೀಟ್ ಆಗಿದೆ ಅಂತ. ಸೊ ಈಗ ಕಾಂಟ್ರಾಕ್ಟ್ ಪ್ರೈಸ್ 3 ಲಕ್ಷ ಇದೆ ಅಂತಂದರೆ ವರ್ಕ್ ಸರ್ಟಿಫೈಡ್ ಬಂದು 2.5 ಲಕ್ಷ. ವರ್ಕ್ ಸರ್ಟಿಫೈಡ್ 2.5 ಲಕ್ಷ ಇದೆ. ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ನ ಕ್ಯಾಲ್ಕುಲೇಟ್ ಮಾಡೋಣ. 2,50,000 ಡಿವೈಡೆಡ್ ಬೈ 3 lakhs ಇಂಟು 100. ಸೊ 83.33% ಆಫ್ ವರ್ಕ್ ಈಸ್ ಕಂಪ್ಲೀಟೆಡ್. ಓಕೆನಾ, 83.33% ವರ್ಕ್ ಏನಾಗಿದೆ ಕಂಪ್ಲೀಟ್ ಆಗಿದೆ. ಈ ವರ್ಕ್ ಸರ್ಟಿಫೈಡ್ ಬಂದು ಮೋರ್ ದ್ಯಾನ್ 50% ಇರೋದ್ರಿಂದ, ಅಂದರೆ ವಿಚ್ ಫಾಲ್ಸ್ ಇನ್ ದ ಬ್ಯಾಂಡ್ ಆಫ್ 50% ಆ್ಯಂಡ್ 90%. ಮೋರ್ ದ್ಯಾನ್ 50% ಇದೆ ಬಟ್ ಲೆಸ್ ದ್ಯಾನ್ 90% ಇದೆ. ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ನು 50% ಜಾಸ್ತಿ, ಇದು 90% ಕಡಿಮೆ ಇದ್ದರೆ
ಆವಾಗ ನೋಷನಲ್ ಪ್ರಾಫಿಟಲ್ಲಿ 2/3 ನಾವೇನು ಮಾಡಬೇಕಾಗತ್ತೆ, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಕ್ವಲ್ಸ್ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು 80%. ದಿಸ್ 80% ಈಸ್ ಅ ಕ್ಯಾಶ್ ರೇಷಿಯೋ ವಿಚ್ ಈಸ್ ಗಿವನ್ ಇನ್ ಅ ಕ್ವೆಶನ್ ಇಟ್ ಸೆಲ್ಫ್. ಕ್ವೆಶನಲ್ಲೇ ಹೇಳಿದ್ದಾರೆ 80% ಅಂತ. ಅಥವಾ ನಾವು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಹೇಗೆ ಬರುತ್ತೆ 80% ಅಂದರೆ 2 lakhs ಡಿವೈಡೆಡ್ ಬೈ 2,50,000 ದಟ್ಸ್ ಇಟ್. 2 ಲಕ್ಷ ಡಿವೈಡೆಡ್ ಬೈ 2.5 ಲಕ್ಷ ಮಾಡಿಕೊಂಡ್ರೆ 80% ಬರುತ್ತೆ. ಕ್ಯಾಶ್ ರಿಸೀವ್ಡ್ 2 ಲಕ್ಷ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡು 2.5 ಲಕ್ಷ, 80% ಬರುತ್ತೆ. ಸೊ ಟೋಟಲ್ಲು ನೋಷನಲ್ ಪ್ರಾಫಿಟ್ ಏನು ಬಂದಿದೆ 75,000, ಅದರಲ್ಲಿ 40,000ನ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇನ್ನು ಉಳ್ಕೊಂಡಿದ್ದೇನು 35,000 ಇದೆ, ದಟ್ ವಿಲ್ ಬಿ ಕೆಪ್ಟ್ ಆಸ್ ಅಥವಾ ರಿಸರ್ವ್ಸ್ ಅಥವಾ ಟ್ರಾನ್ಸ್ಫರ್ ಟು ರಿಸರ್ವ್ಸ್. ಇದು ಸಿಚುವೇಶನ್ 1ನಲ್ಲಿ ಕಾಂಟ್ರಾಕ್ಟ್ ಪ್ರೈಸು 3 ಲಕ್ಷ ಇದ್ದಾಗ. ಓಕೆನಾ. ಸಿಚುವೇಶನ್ 2 ನೋಡೋಣ. ಸಿಚುವೇಶನ್ 2 ಏನಪ್ಪ ಇದೆ ಅಂದರೆ ಕಾಂಟ್ರಾಕ್ಟ್ ಪ್ರೈಸು 5.5 ಲಕ್ಷ ಇದ್ದರೆ ವೆನ್ ಕಾಂಟ್ರಾಕ್ಟ್ ಪ್ರೈಸ್ ಇಸ್ 5,50,000. ಇಲ್ಲೂ ಕೂಡ ಅಷ್ಟೇ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಎಷ್ಟಿದೆ ಅಂದರೆ ವರ್ಕ್ ಸರ್ಟಿಫೈಡು ಕಾಂಟ್ರಾಕ್ಟ್ ಪ್ರೈಸ್ಗೆ ಎಷ್ಟು % ಆಗುತ್ತೆ ಅಂತ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ವರ್ಕ್ ಸರ್ಟಿಫೈಡ್ 2.5 ಲಕ್ಷ, ದಟ್ ಈಸ್ ನಾಟ್ ಚೇಂಜ್ಡ್. 2,50,000 ಡಿವೈಡೆಡ್ ಬೈ 5,50,000 ವಿಚ್ ಇಸ್ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100, 45.55% ಬರುತ್ತೆ. 45.55% ಆಫ್ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್, ವಿಚ್ ಈಸ್ ಲೆಸ್ ದ್ಯಾನ್ 50%, ಬಟ್ ಮೋರ್ ದ್ಯಾನ್ 25%. ಇದು ನೆನ್ಪಿಟ್ಕೊಬೇಕು ತುಂಬ ಕ್ಲಿಯರಾಗಿ. 45.55% ಅಂತ ಏನು ಬಂದಿದೆ ವರ್ಕ್ ಕಂಪ್ಲೀಟ್ ಆಗಿರೋಂಥ ಪರ್ಸೆಂಟೇಜು, ಅದು 25%ಗಿಂತ ಜಾಸ್ತಿ ಇದೆ, ಬಟ್ 50%ಗಿಂತ ಕಡಿಮೆ ಇದೆ. 25%ಗಿಂತ ಜಾಸ್ತಿ ಇದು 50%ಗಿಂತ ಕಡಿಮೆ ಇದ್ದಾಗ ನಾವೇನು ಮಾಡಬೇಕು, ನೋಷನಲ್ ಪ್ರಾಫಿಟಲ್ಲಿ 1/3 ಅನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಉಳ್ಕೊಂಡಿದ್ದ ಅಮೌಂಟನ್ನು ರಿಸರ್ವ್ ಆಗಿ ಎತ್ತಿಡಬೇಕಾಗತ್ತೆ. ಸೊ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಕ್ವಲ್ಸ್ ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು 80%. ಕ್ಯಾಶ್ ರೇಷಿಯೋ 20,000 ಅಂದರೆ 20,000 ರೂಪಾಯಿನ ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಸಿಚುವೇಶನ್ 2ನಲ್ಲಿ. ಅಂದರೆ ಕಾಂಟ್ರಾಕ್ಟ್ ಪ್ರೈಸು 5.5 ಲಕ್ಷ ಇದ್ದಾಗ ಉಳ್ಕೊಂಡಿರೋ ಅಮೌಂಟ್ ಏನಿದೆ 55,000ನ ರಿಸರ್ವ್ ಆಗಿ ಎತ್ತಿಡಬೇಕಾಗತ್ತೆ. ಓಕೆನಾ. ಈಗ ಲಾಸ್ಟ್ ಸಿಚುವೇಶನ್ಗೆ ಹೋಗೋಣ. ಸಿಚುವೇಶನ್ 3. And situation 3 is like this. When contract price is 12 lakh, ಕಾಂಟ್ರಾಕ್ಟ್ ಪ್ರೈಸು 12 ಲಕ್ಷ ಇದ್ದಾಗ ಏನು ಮಾಡಬೇಕು ಅಂತ. ಅಗೈನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್. ವರ್ಕ್ ಸರ್ಟಿಫೈಡ್ 2.5 ಲಕ್ಷ ಇದೆ, ಡಿವೈಡೆಡ್ ಬೈ 12 ಲಕ್ಷ ಇಂಟು 100. ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ 20.83, 20%, ಅರೌಂಡ್ 21% ಅಂತ ಅಂದ್ಕೊಳ್ಳೋಣ. ಆ್ಯಸ್ ಇಟ್ ಈಸ್ ಲೆಸ್ ದ್ಯಾನ್ 25% ಆಫ್ ಅ ಕಾಂಟ್ರಾಕ್ಟ್ ಪ್ರೈಸ್. ಏನು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಇದೆ, ಎಷ್ಟು % ವರ್ಕ್ ಕಂಪ್ಲೀಟ್ ಆಗಿದೆಯಪ್ಪ ಅಂದರೆ 21%, ಅದು 25%ಗಿಂತ ಕಡಿಮೆ ಇದೆ. ಏನು 25%ಇಂದ ಕಡಿಮೆ ಇದ್ದರೆ ಏನು ಮಾಡಬೇಕು, ಕಾಂಟ್ರಾಕ್ಟ್ ಕಾಸ್ಟಿಂಗ್ನ ರೂಲ್ಸ್ ಏನಂತ ಹೇಳುತ್ತಪ್ಪ ಅಂತಂದರೆ, ಇಫ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ ಲೆಸ್ ದ್ಯಾನ್ 1/4 ಅಥವಾ ಲೆಸ್ ದ್ಯಾನ್ 25%, ದೆನ್ ನೋ ಪ್ರಾಫಿಟ್ ಈಸ್ ಕ್ರೆಡಿಟೆಡ್ ಟು ಆರ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದ ಎಂಟೈರ್ ಅಮೌಂಟ್ ಆಫ್ ಪ್ರಾಫಿಟ್ ಮಸ್ಟ್ ಬಿ ಕೆಪ್ಟ್ ಆಸ್ ರಿಸರ್ವ್ಸ್. ಅಂದರೆ 25%ಗಿಂತ ಕಡಿಮೆ ಏನಾದರೂ ವರ್ಕ್ ಕಂಪ್ಲೀಟ್ ಆಗಿದ್ದರೆ ಆವಾಗ ಎಷ್ಟು ಲಾಭ ಬರುತ್ತೋ ಅಷ್ಟು ಲಾಭನೂ ಕೂಡ ನಾವು ರಿಸರ್ವ್ ಆಗಿ ಎತ್ತಿಡಬೇಕು. 1 ರೂಪಾಯಿ ಪ್ರಾಫಿಟನ್ನು ಕೂಡ ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಆದ್ದರಿಂದ ಈ ಸಿಚುವೇಶನ್ 3ನಲ್ಲಿ ನಮಗೆ ಬಂದಿರೋಂಥ ಲಾಭ ಎಷ್ಟು ಬಂದಿದೆಯೋ, ಎಂಟೈರ್ 75,000 ಏನು ಲಾಭ ಬಂದಿದೆಯಲ್ಲ, ಅದರಲ್ಲಿ ನಾವು ಒಂದು ಸ್ವಲ್ಪ ದುಡ್ಡನ್ನು ಕೂಡ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದರೆ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ನು 25%ಇಂದ ಕಡಿಮೆ ಇದೆ. ಸಿಂಪಲ್. ಓಕೆನಾ. ಅದಕ್ಕೋಸ್ಕರ 75,000 ಟೋಟಲ್ ನೋಷನಲ್ ಪ್ರಾಫಿಟ್ ಏನಿದೆ ಅದಷ್ಟನ್ನು ಕೂಡ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ. ಫೈನ್. ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ಈ ಕ್ವೆಶನ್ ಈ ಥರ ಇದೆ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಾಂಟ್ಯಾಕ್ಟ್ ಅಕೌಂಟ್ ಆಫ್ ಕಾಂಟ್ಯಾಕ್ಟ್ ನಂಬರ್ 1008. ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್. ಕಾಂಟ್ರಾಕ್ಟ್ ಪ್ರೈಸು 2 ಲಕ್ಷ. Materials sent to site 64,500. Wages 54,800. Plant installed at site 11,300. Work certified 1,43,000. Cash received from contractee 1,30,000. Value of plant as on 34/2019 8,200. Work done but not certified 3,400. Direct expenses 2,400. General expenses 3,250. Wages outstanding on 30/4/2019 1,800. Direct expenses outstanding 30/4/2019 200. Materials returned to store 400 and materials on hand 1,400. Okay, wages outstanding on 30/4/2019 1,800. Direct expenses outstanding on 30/4/2019 200.
Materials are returned to store 400, materials on hand rupees 1400. A typical 10 marks question. ಓಕೆ, ಇದಿಷ್ಟು ತುಂಬ ಸಿಂಪಲ್ ಆಗಿದೆ, ಯಾವುದೇ ಅಡ್ಜಸ್ಟ್ಮೆಂಟ್ಸ್ಗಳು ಯಾವುದೂ ಇಲ್ಲ. ಎಲ್ಲ ಡೀಟೇಲ್ಸು ಕೂಡ ಅವರೇ ಕೊಟ್ಟಿದ್ದಾರೆ. ಇವನ್ ವರ್ಕ್ ನಾಟ್ ಸರ್ಟಿಫೈಡ್, ವರ್ಕ್ ಸರ್ಟಿಫೈಡ್, ಕ್ಯಾಶ್ ರೇಷಿಯೋ, ಕ್ಯಾಶ್ ರಿಸೀವ್ಡ್, ಎವ್ರಿಥಿಂಗ್ ಈಸ್ ಗಿವನ್. ಕ್ಯಾಶ್ ರೇಷಿಯೋ 1,30,000 ಡಿವೈಡೆಡ್ ಬೈ 1,43,000. ಈಸಿ ಇದೆ ಕ್ವೆಶನ್ನು. ಓಕೆ, ಇದನ್ನು ನೋಡೋಣ ಈಗ ಹೇಗೆ ಸಾಲ್ವ್ ಮಾಡೋದು ಏನಂತ ಮತ್ತೊಂದು ಸಲ ಕ್ವೆಶನ್ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮಗೆ. ಕಾಂಟ್ರಾಕ್ಟ್ ಪ್ರೈಸ್ 2 ಲಕ್ಷ ಇದೆ. ಮಟೀರಿಯಲ್ ಸೆಂಟ್ ಟು ಸೈಟು, ವೇಜಸ್ಸು, ಪ್ಲಾಂಟ್ ಇನ್ಸ್ಟಾಲ್ಡ್, ಇದೆಲ್ಲ ಕೂಡ ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ಆ್ಯಸ್ ದೀಸ್ ಆರ್ ದಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟುವರ್ಡ್ಸ್ ಅ ಕಾಂಟ್ರಾಕ್ಟ್. ವರ್ಕ್ ಸರ್ಟಿಫೈಡು ಕ್ರೆಡಿಟ್ ಸೈಡ್ಗೆ ಹೋಗುತ್ತೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ, ದಿಸ್ ಈಸ್ ಯೂಸ್ಫುಲ್ ಟು ಕ್ಯಾಲ್ಕುಲೇಟ್ ಕ್ಯಾಶ್ ರೇಷಿಯೋ, ವಿಚ್ ವಿಲ್ ಬಿ ಯೂಸ್ ಟು ಕ್ಯಾಲ್ಕುಲೇಟ್ ಕ್ಯಾಶ್ ರೇಷಿಯೋ ಆ್ಯಂಡ್ ದಿಸ್ ಇಸ್ ನಾಟ್ ರೆಕಾರ್ಡೆಡ್ ಇನ್ ಕಾಂಟ್ರಾಕ್ಟ್ ಅಕೌಂಟ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ, ನಾವು ಏನು ಕ್ಯಾಶನ್ನು ರಿಸೀವ್ ಮಾಡ್ಕೊತೀವಿ ಇದನ್ನು ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಲ್ಲ. ಇನ್ ಕೇಸ್ ಇಫ್ ವಿ ಆರ್ ಆಸ್ಕ್ ಟು ಪ್ರಿಪೇರ್ ಕಾಂಟ್ರಾಕ್ಟೀಸ್ ಅಕೌಂಟ್, ಅಲ್ಲಿ ಇದನ್ನು ರೆಕಾರ್ಡ್ ಮಾಡಬೇಕಾಗತ್ತೆ. 15 ಮಾರ್ಕ್ಸ್ ಕ್ವೆಶನ್ಸ್ಗಳಲ್ಲಿ ಕೇಳ್ತಾರೆ. ಸೆಕ್ಷನ್ ಸಿ ಲೆಕ್ಕಗಳು ಬಂದಾಗ ನಮಗೆ ಕಾಂಟ್ರಾಕ್ಟಿ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳ್ತಾರೆ, ಅದಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಬಟ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ದಿಸ್ ಇಸ್ ನಾಟ್ ರಿಕ್ವೈರ್ಡ್, ದಿಸ್ ಇಸ್ ನಾಟ್ ನೆಸೆಸರಿ, ವಿ ವಿಲ್ ನಾಟ್ ರೆಕಾರ್ಡ್ ದಿಸ್ ಎಂಟ್ರಿ, ಇದನ್ನು ರೆಕಾರ್ಡ್ ಮಾಡಲ್ಲ. ಬಟ್ ಕ್ಯಾಶ್ ರೇಷಿಯೋ ಕ್ಯಾಲ್ಕುಲೇಷನ್ಗೆ ಬೇಕಾಗುತ್ತೆ. ವ್ಯಾಲ್ಯೂ ಆಫ್ ಪ್ಲಾಂಟ್ ಆಸ್ ಆನ್ 30/4/2019, ಕ್ಲೋಸಿಂಗ್ ಬ್ಯಾಲೆನ್ಸು which will be recorded on credit side, and work done but not certified, work uncertified, ಇದನ್ನು ಕೂಡ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂಡರ್ ವರ್ಕ್ ಇನ್ ಪ್ರೋಗ್ರೆಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಜನರಲ್ ಎಕ್ಸ್ಪೆನ್ಸಸ್ಸು, ಬೋತ್ ಪೇಯ್ಡ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ವಿಲ್ ಬಿ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ ಆ್ಯಂಡ್ ಮಟೀರಿಯಲ್ ಆನ್ ಹ್ಯಾಂಡ್. One is the closing balance which is unused and another one is returned. These two entries will be recorded on credit side of a contract account. Okay, contract account ಹೇಗಿರುತ್ತೆ ನೋಡೋಣ ಈಗ. Preparation of contract account will calculate the percentage of work completion. ಯಾಕಂತಂದರೆ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಗೊತ್ತಿಲ್ಲ, ವಿ ಕ್ಯಾನ್ ನಾಟ್ ಡಿಸೈಡ್ ಅಬೌಟ್ ವಾಟ್ ಈಸ್ ದ ಅಮೌಂಟ್ ಆಫ್ ಪ್ರಾಫಿಟ್ ಅಥವಾ ನೋಷನಲ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನನ್ನು ನಾವು ಕಂಡುಹಿಡಿದೇನೆ, ಕ್ಯಾಲ್ಕುಲೇಟ್ ಮಾಡ್ದೇನೆ ಲಾಭದ ಎಷ್ಟು ಭಾಗವನ್ನು ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ಮೊದಲು ಏನು ಮಾಡ್ಕೊಳ್ಳೋಣ, ವರ್ಕಿಂಗ್ ನೋಟ್ಸ್ಗಳನ್ನ ಮಾಡಿಕೊಂಡು ಎಷ್ಟು % ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಬೋಣ. ವರ್ಕ್ ಸರ್ಟಿಫೈಡ್ ಬಂದು 1,43,000. ಐ ಟೋಲ್ಡ್ ಯು ಮೆನಿ ಟೈಮ್ಸ್, ನಾವಿಲ್ಲಿ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದಾಗ ವಿ ಮಸ್ಟ್ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡನ್ನು ಮಾತ್ರನೇ ಕನ್ಸಿಡರ್ ಮಾಡ್ಕೋಬೇಕು. ಓಕೆನಾ, ವರ್ಕ್ ಅನ್ಸರ್ಟಿಫೈಡನ್ನು ಇಗ್ನೋರ್ ಮಾಡ್ತೀವಿ, ತಗೊಳ್ಳಲ್ಲ ಲೆಕ್ಕಕ್ಕೆ. ಸೊ ವರ್ಕ್ ಸರ್ಟಿಫೈಡು ಆ್ಯಸ್ ಗಿವನ್ ಇನ್ ದ ಕ್ವೆಶನ್ 1,43,000. ಕಾಂಟ್ರಾಕ್ಟ್ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ. 71.5% ಆಫ್ ವರ್ಕ್ ಈಸ್ ಕಂಪ್ಲೀಟೆಡ್. 71.5% ವರ್ಕು ಕಂಪ್ಲೀಟ್ ಆಗಿದೆ. ಸೊ ಇನ್ ಕೇಸ್ ಇಫ್ ದೇರ್ ಈಸ್ ಅ ಪ್ರಾಫಿಟ್, ನಮಗೇನಾದ್ರು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ಪ್ರಾಫಿಟ್ ಬಂದರೆ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ 71 ಇರೋದ್ರಿಂದ ವಿಚ್ ಫಾಲ್ಸ್ ಇನ್ ದ ಕ್ಯಾಟಗರಿ ಆಫ್ 50 to 90. 50ರಿಂದ ಜಾಸ್ತಿ ಇದೆ, 90ಕ್ಕಿಂತ ಕಡಿಮೆ ಇದೆ. ಸೊ ನಮಗೆ ಬರೋ ಲಾಭದಲ್ಲಿ 2/3 ನಾವೇನು ಮಾಡಬೇಕಾಗತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಮೊದಲಿಗೆ ನಾವೀಗ ಕಾಂಟ್ರಾಕ್ಟ್ ಅಕೌಂಟ್ ಏನಿದೆ, ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೆ ನೋಡೋಣ, ಅದರಲ್ಲಿ ಎಷ್ಟನ್ನು ಟ್ರಾನ್ಸ್ಫರ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡೋಣ. ಕಾಂಟ್ರಾಕ್ಟ್ ಅಕೌಂಟಲ್ಲಿ ಸೊ ಕಾಂಟ್ರಾಕ್ಟ್ ಅಕೌಂಟ್ ಈ ಥರ ಇದೆ. ಮಟೀರಿಯಲ್ಸ್ 64,500 ಟು ವೇಜಸ್, 54,800 ಪೇಯ್ಡ್, 54,800 ರೂಪಾಯಿ ಪೇ ಮಾಡಿರೋದು. ಔಟ್ಸ್ಟ್ಯಾಂಡಿಂಗ್ 1,800, 1,800. ಟೋಟಲ್ 56,600 ರೂಪಾಯಿ ಔಟರ್ ಕಾಲಮ್ಗೆ ಹಾಕ್ಕೊಂಡಿದ್ದೀನಿ. ಪ್ಲಾಂಟ್ 11,300. ನೆಕ್ಸ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 2,400 ಇನ್ಕರ್ಡ್ ಆರ್ ಪೇಯ್ಡ್. ಔಟ್ಸ್ಟ್ಯಾಂಡಿಂಗ್ ಇನ್ನೂ 200 ರೂಪಾಯಿ ಇದೆ, ಆ್ಯಡ್ ಮಾಡಿಕೊಂಡೆ ಟೋಟಲ್ 2,600. ಜನರಲ್ ಎಕ್ಸ್ಪೆನ್ಸಸ್ಸು 3,250. ಆ್ಯಂಡ್ ಮಟೀರಿಯಲ್ಸ್ ಆನ್ ಹ್ಯಾಂಡ್ 1,400. ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ 400. ಪ್ಲಾಂಟ್ ಅಟ್ ಸೈಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅವರೇ ಕೊಟ್ಟಿದ್ದಾರೆ 8,200. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ಸು, ಅದರಲ್ಲಿ ವರ್ಕ್ ಸರ್ಟಿಫೈಡ್ 4,80,000 ವಿಚ್ ಈಸ್ ಈಕ್ವಲ್ ಟು 4,80,000 ಅಲ್ಲ, ವರ್ಕ್ ಸರ್ಟಿಫೈಡ್ ಏನಿದೆ 1,43,000. ಇಟ್ ಇಸ್ ಸ್ಟ್ರೈಟ್ ಅವೇ ಗಿವನ್ ಇನ್ ದಿ ಕ್ವೆಶನ್. 1,43,000 ರೂಪಾಯಿ ಅಂತ ಅವರೇ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಕೂಡ ಅಂದರೆ ವ್ಯಾಲ್ಯೂ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ 3,400. ಇಟ್ ಈಸ್ ಆಲ್ಸೋ ಗಿವನ್. 1,56,400 ರೂಪಾಯಿ ಆಗುತ್ತೆ ಟೋಟಲ್ಲು. ಆ್ಯಸ್ ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್,
ದರ್ ಇಸ್ ಅ ಪ್ರಾಫಿಟ್, ನೋಷನಲ್ ಪ್ರಾಫಿಟ್. ನಮಗೆ ನೋಷನಲ್ ಪ್ರಾಫಿಟ್ ಬರ್ತಿದೆ 1,18,150 ರೂಪಾಯಿ. ಇವಾಗ ನಾನು ಆವಾಗಲೇ ಹೇಳಿದೆ, ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ ಮೋರ್ ದ್ಯಾನ್ 50% ಬಟ್ ಲೆಸ್ ದ್ಯಾನ್ 90%. ಸೊ ನಮ್ಗೆ ಬಂದಿರೋ ಅಂಥ ಲಾಭದಲ್ಲಿ 2/3 ನಾವೇನು ಮಾಡಬೇಕಾಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 18,150 ಇಂಟು 2/3 ಇಂಟು 90.91%. ಕ್ಯಾಶ್ ರೇಷಿಯೋ ಬಂದುಬಿಟ್ಟು 90.91% ಇದೆ. 11,000 ರೂಪಾಯಿಯನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ರಿಮೈನಿಂಗ್ ಏನಿದೆ 7,150 ವಿಲ್ ಬಿ ಕೆಪ್ಟ್ ಆಸ್ ರಿಸರ್ವ್ಸ್. ಅದನ್ನು ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿಗೆ ಈ ಕ್ವೆಶನ್ನು ಎಂಡ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಈ ಥರ ಇದೆ. ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್. Contract commenced on 1st Jan 2019. Contract completed on 30th June 2019. Contract price is 1 lakh. Expenses incurred: materials purchased 6,000, materials in hand 1,000, wages 5,000, direct expenses 20,000, plant purchased 10,000, indirect expenses 20% on wages, depreciation on plant. Depreciate plant at 10%. Depreciation on plant is at 10% per annum. ಓಕೆ, ಈ ಕ್ವೆಶನ್ ಏನಿದೆ, ದಿಸ್ ಕ್ವೆಶನ್ ನಾವು ಹಿಂದಿನ 5 ಕ್ವೆಶನ್ಸ್ಗಳೇನು ಡಿಸ್ಕಸ್ ಮಾಡಿದ್ವಿ ಅದೆಲ್ಲ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ಗಳ ಮೇಲಿತ್ತು. ಆ್ಯಂಡ್ ಈ ಕ್ವೆಶನ್ನು ಕೊಟ್ಬಿಟ್ಟಿರೋದು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಕಂಪ್ಲೀಟೆಡ್ ಕಾಂಟ್ರಾಕ್ಟ್. ಇದು ಫಿನಿಶ್ಡ್ ಕಾಂಟ್ರಾಕ್ಟ್, ಇದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ. ನಾನು ನಿಮಗೆ ಥಿಯರಿ ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕಂದಾಗ ನನ್ನ ಹಿಂದಿನ ವೀಡಿಯೋನಲ್ಲಿ ಹೇಳಿದೆ, ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಗಳನ್ನ ಕೊಟ್ಟಾಗ ನಾವು ಕ್ರೆಡಿಟ್ ಸೈಡಲ್ಲಿ ವರ್ಕ್ ಇನ್ ಪ್ರೋಗ್ರೆಸನ್ನು ರೆಕಾರ್ಡ್ ಮಾಡ್ಕೊತೀವಿ. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ಈಸ್ ರೆಕಾರ್ಡೆಡ್ ಅಟ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಅಟ್ ಪ್ರೈಸ್, ವೆರಾಸ್ ವರ್ಕ್ ಅನ್ಸರ್ಟಿಫೈಡ್ ಈಸ್ ರೆಕಾರ್ಡೆಡ್ ಅಟ್ ಕಾಸ್ಟ್. ಆದರೆ ವರ್ಕ್ ಕಂಪ್ಲೀಟ್ ಆಗಿಬಿಟ್ಟಿದೆ, ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ ಅಂತಂದಾಗ ವಿ ವಿಲ್ ನಾಟ್ ರೆಕಾರ್ಡ್ ವರ್ಕ್ ಇನ್ ಪ್ರೋಗ್ರೆಸ್. ಸ್ಟ್ರೈಟ್ ಅವೇ ನಾವು ಕ್ರೆಡಿಟ್ ಸೈಡಲ್ಲಿ ದ ಪ್ರೈಸ್ ಆಫ್ ಕಾಂಟ್ರಾಕ್ಟ್, ದಟ್ ಕಂಪ್ಲೀಟ್ ಏನು ಕಾಂಟ್ರಾಕ್ಟ್ ಪ್ರೈಸ್ ಏನಿರುತ್ತೆ ಅದನ್ನು ನಾವು ನೇರವಾಗಿ ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ಲೆಕ್ಕ ಉಳಿದ ಎಲ್ಲ ಲೆಕ್ಕಗಳಿಗಿಂತ ಡಿಫ್ರೆಂಟ್ ಆಗಿದೆ. ಇದು ಕೂಡ ಟಿಪಿಕಲ್ ಆಗಿ 10 ಮಾರ್ಕ್ಸ್ಗೆ ಕೇಳುವಂಥ ಲೆಕ್ಕ. ಇದಾದಮೇಲೆ ನೆಕ್ಸ್ಟು ಮಟೀರಿಯಲ್ ಪರ್ಚೇಸ್ಡ್ ಇದೆ. ಇದು ಗೊತ್ತಿದೆ ನಮಗೆ ಹೇಗೆ ರೆಕಾರ್ಡ್ ಮಾಡ್ಕೋಬೇಕು. ಮಟೀರಿಯಲ್ ಪರ್ಚೇಸ್ಡ್, ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಪ್ಲಾಂಟ್ ಪರ್ಚೇಸ್ಡ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ದೀಸ್ ಆರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟುವರ್ಡ್ಸ್ ಕಾಂಟ್ರಾಕ್ಟ್. ಇದಿಷ್ಟು ಕೂಡ ನಾವು ಡೆಬಿಟ್ ಮಾಡ್ತೀವಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ. ರಿಮೈನಿಂಗ್ ಏನು ಮಟೀರಿಯಲ್ಸ್ ಇನ್ ಹ್ಯಾಂಡ್ ಉಳ್ಕೊಂಡಿದೆ ಆ್ಯಂಡ್ ಪ್ಲಾಂಟ್ ಆಫ್ಟರ್ ಡೆಪ್ರಿಸಿಯೇಷನ್ ಅದನ್ನು ನಾವೆಲ್ಲ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ. ಈಗ ನೋಡೋಣ ಕಾಂಟ್ರಾಕ್ಟ್ ಅಕೌಂಟ್ ಹೇಗಿರುತ್ತೆ ಅಂತ. ನಾನು ಕಾಂಟ್ರಾಕ್ಟ್ ಅಕೌಂಟನ್ನು 30th June ಪ್ರಿಪೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ದಟ್ ಈಸ್ ಆನ್ ದಟ್ ಡೇ ದೇ ಹ್ಯಾವ್ ಕಂಪ್ಲೀಟೆಡ್ ಕಾಂಟ್ರಾಕ್ಟ್. ಮಟೀರಿಯಲ್ಸು 6,000 ರೂಪಾಯಿ, ವೇಜಸ್ಸು 5,000, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 20% ಆನ್ ಡೈರೆಕ್ಟ್ ವೇಜಸ್ ಅಂತ ಹೇಳಿದ್ದಾರೆ ವೇಜಸ್ ಮೇಲೆ. ಸೊ ವೇಜಸ್ ಬಂದು 5,000 ಇದೆ, ಅದ್ರ ಮೇಲೆ 20% ಅಂದರೆ ವಿಚ್ ಬಿಕಮ್ಸ್ 1,000. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 20,000, ಪ್ಲಾಂಟ್ ಪರ್ಚೇಸ್ಡ್ 10,000. ಸೊ ಮಟೀರಿಯಲ್ಸ್ ಇನ್ ಹ್ಯಾಂಡ್ ಅಂದರೆ ಅನ್ಯೂಸ್ಡು ಇನ್ನೂ ಸೇವ್ ಆಗಿರುವಂಥದ್ದು 1,000 ಇದೆ. ಬೈ ಪ್ಲಾಂಟು ಒರಿಜಿನಲ್ ವ್ಯಾಲ್ಯೂ ಬಂದುಬಿಟ್ಟು ಇಟ್ ವಾಸ್ 10,000. ಸಬ್ಜೆಕ್ಟ್ ಟು ಡೆಪ್ರಿಸಿಯೇಷನ್ ಆಫ್ 10%. 10,000ಗೆ 10% ಅಂದರೆ 1,000 ರೂಪಾಯಿ ಆಗುತ್ತೆ. 1,000 ಡೆಪ್ರಿಸಿಯೇಷನ್ ಲೆಸ್ ಮಾಡಿಕೊಂಡ್ರೆ ಕ್ಲೋಸಿಂಗ್ WDV ರಿಟರ್ನ್ ಡೌನ್ ವ್ಯಾಲ್ಯೂ ವಿಲ್ ಬಿ 9,000. ಆ್ಯಂಡ್ ಕಾಂಟ್ರಾಕ್ಟ್ ಪ್ರೈಸು 1 ಲಕ್ಷ. ನಾನು ಹೇಳಿದೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದ್ದಾಗ ಇನ್ ಪ್ಲೇಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ವಿಲ್ ರೆಕಾರ್ಡ್ ದಿ ಕಾಂಟ್ರಾಕ್ಟ್ ಪ್ರೈಸ್ 1 ಲಕ್ಷ ಬಂದಿದೆ. ಸೊ ಅಗೈನ್ ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್ 1,10,000. There is a profit of 68,000. ಕಾಂಟ್ರಾಕ್ಟು ಕಂಪ್ಲೀಟ್ ಆಗಿದ್ದಾಗ ದರ್ ಇಸ್ ನೋ ಕ್ವೆಶನ್ ಆಫ್ ವಾಟ್ ಮಚ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ವಾಟ್ ಮಚ್ ಟು ಬಿ ಕೆಪ್ಟ್ ಆಸ್ ರಿಸರ್ವ್. ಇಲ್ಲೇನಂದರೆ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ಗಳಿದ್ದಾಗ ಮಾತ್ರ ನಮಗೆ ನೋಷನಲ್ ಪ್ರಾಫಿಟ್ ಅನ್ನೋ ಕಾನ್ಸೆಪ್ಟ್ ಬರೋದು, ಎಸ್ಟಿಮೇಟೆಡ್ ಪ್ರಾಫಿಟ್ ಅನ್ನೋ ಕಾನ್ಸೆಪ್ಟ್ ಬರೋದು. ನೋಷನಲ್ ಪ್ರಾಫಿಟ್ಟು ಅಥವಾ ಎಸ್ಟಿಮೇಟೆಡ್ ಪ್ರಾಫಿಟ್ ಇದ್ದಾಗ ಸ್ವಲ್ಪ ಭಾಗನ ನಾವು ಎಲ್ಲಿಗೆ ಮಾಡ್ತೀವಿ, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು, ಸ್ವಲ್ಪ ಭಾಗನ ನಾವು ರಿಸರ್ವ್ ಆಗಿಡೋದು. ಈ ಕಾನ್ಸೆಪ್ಟ್ ಎಲ್ಲ, ಈ ಒಂದು ಕಂಡೀಷನ್ಸ್ ಎಲ್ಲ ಅಪ್ಲೈ ಆಗೋದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ಗಳಿದ್ದಾಗ. when the contract is completed, it is finished ಅಂತ ಅಂದಾಗ, ಕಾಂಟ್ರಾಕ್ಟ್ ಮುಗಿದೋಗಿದೆ ಅಂತ ಸಮಯದಲ್ಲಿ ಪ್ರಾಫಿಟಲ್ಲಿ ಸ್ವಲ್ಪ ಭಾಗ ಎತ್ತಿಡಬೇಕು ರಿಸರ್ವ್ ಆಗಿ, P&L ಅದೆಲ್ಲ ಬರೋಲ್ಲ. ಎಷ್ಟು ಲಾಭ ಬಂದಿರುತ್ತೋ ಅದು ಕಂಪ್ಲೀಟು ನಾವು ಅರ್ನ್ ಮಾಡಿರೋವಂಥ ಲಾಭ ಆಗುತ್ತೆ. ಕಾಂಟ್ರಾಕ್ಟ್ ಇಸ್ ಫಿನಿಶ್ಡ್ ಅಂತ ಅಂದಾಗ ಅಲ್ಲಿ ರಿಸರ್ವ್ ಆಗಿಡುವಂಥ ಕ್ವೆಶನ್ಸೇ ಬರೋಲ್ಲ. ಒಟ್ಟು ಲಾಭನೂ ಕೂಡ ಕಂಪ್ಲೀಟ್ ಪ್ರಾಫಿಟ್ ಏನಿದೆ ಅದನ್ನು ಅಷ್ಟೂ ಕೂಡ ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಸೊ ನಮ್ಗೆ 68,000 ಪ್ರಾಫಿಟ್ ಬಂದಿದೆ. ದ ಎಂಟೈರ್ ಪ್ರಾಫಿಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆನಾ? ಓಕೆ, ಥ್ಯಾಂಕ್ ಯು. ಕಾಂಟ್ರಾಕ್ಟ್ ಕಾಸ್ಟಿಂಗ್ನ ಸಿಂಪಲ್ ಕ್ವೆಶನ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅಲ್ಲ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫಾರ್ ಲೇಟೆಸ್ಟ್ ನೋಟಿಫಿಕೇಷನ್ಸ್. ಥ್ಯಾಂಕ್ ಯು ಒನ್ಸ್ ಅಗೈನ್. ಈ ಪರಮೇಕಲವ್ಯ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡಿದ್ದಕ್ಕೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನನ್ನ ನೆಕ್ಸ್ಟು ವೀಡಿಯೋನಲ್ಲಿ ನಿಮಗೆ 15 ಮಾರ್ಕ್ಸ್ಗೆ ಕೇಳುವಂಥ ಕ್ವೆಶನ್ಸ್ಗಳು, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಚಾಪ್ಟರ್ನಲ್ಲಿ 15 ಮಾರ್ಕ್ಸ್ಗೆ ಕೇಳುವಂಥ ಪ್ರಾಬ್ಲಮ್ಸ್ಗಳನ್ನ, ಇಲಿಸ್ಟ್ರೇಷನ್ಸ್ಗಳನ್ನ ನಾನು ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್.